ಫ್ರೆಂಡ್ಸ್, ಇಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದರಲ್ಲೂ ಮ್ಯಾಂಗೋ ಚಿತ್ರಾನ್ನ ಇವಾಗಂತೂ ತುಂಬ ಕಡೆ ಎಲ್ಲರೂ ಅದೇ ಟ್ರೈ ಮಾಡ್ತಾಯಿರ್ತಾರೆ. ಯಾಕಂದರೆ ಇವಾಗ ಮಾವಿನಕಾಯಿ ಸಿಗುತ್ತಲ್ಲ, ಸೊ ಹಾಗಾಗಿ ನಾನು ಕೂಡ ಊರಿಂದ ತೊಗೊಂಡು ಬಂದಿದ್ದೆ. ಹೇಗೆ ಮಾಡೋದು ಸಿಂಪಲ್ಲಾಗಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ 4-5 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಎಲ್ಲನೂ ಒಂದೇ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಕಡಲೆಬೀಜ ಇನ್ನು ಸ್ವಲ್ಪ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನಿಲ್ಲಿ ಒಂದು 5-6 ಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ಈ ಮಾವಿನಕಾಯಿನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. 2 ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪೌಡ್ರು. ಅಂದರೆ ಮಾವಿನಕಾಯಿ ನಾನು ಆ್ಯಕ್ಚುಲಿ ಸಿಪ್ಪೆ ಏನೂ ತೆಗೆದಿಲ್ಲ, ನೀವು ಬೇಕಂದರೆ ತೊಗೋಬೋದು. ನೆಕ್ಸ್ಟು ಒಂದು ಪ್ಯಾನು ಅಥವಾ ಬಾಣಲಿ ಏನಾದರೂ ಒಂದು ಇಟ್ಕೊಂಡು ಅದಕ್ಕೆ 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಡಲೆಬೀಜ, ಸಾಸಿವೆ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಅಷ್ಟು ಹುರ್ಕೊಳ್ಳೋಣ. ನೀವು ಬೇಕಂದರೆ ಕಡಲೆಬೀಜ ತೆಗೆದಿಟ್ಕೋಬೋದು ಈ ಟೈಮಲ್ಲಿ. ಕೆಂಪಗಾದ್ಮೇಲೆ ನಾನು ಹಾಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟು 3 ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೆಂದುಬಿಡುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈರುಳ್ಳಿ ಕೂಡ ಬೆಂದಾಗಿದೆ ಇವಾಗ. ನೆಕ್ಸ್ಟು ಇವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡ್ರು, ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲೇ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಲರು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಮಾವಿನಕಾಯಿನ ನಾನು ಸಿಪ್ಪೆ ತೆಗೆದಿಲ್ಲ, ಹಾಗೆ 2 ಅದೇನೂ ಚಿಕ್ಕ ಮಾವಿನಕಾಯಿ, ಸೊ 2ನ್ನ ತುರ್ಕೊಂಡಿದ್ದೀನಿ. ತುಂಬ ಏನು ಹುಳಿ ಇಲ್ಲ. ಸೊ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮಾವಿನಕಾಯಿನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆನೂ ಬಿಡುತ್ತೆ, ನಿಮ್ಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ನೋಡಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಾಯಿ ತುರಿ ನಾನಿಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ತುಂಬ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಯಿ ತುರಿ ಏನೋ ತುಂಬ ಹಾಕಿದರೆ ಒಂಥರ ಡ್ರೈ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ 2 ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಯಾಕಂದರೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕಾಯಿ ಇವಾಗ ಬಿಸಿಲಲ್ವ, ಸೊ ಬೇಗ ಹಳ್ಸಲ್ಲ. ಸೊ ಹಾಗಾಗಿ ನೋಡಿ, ಚಿತ್ರಾನ್ನ ಕೂಡ ರೆಡಿ ಆಯಿತು. ನಾನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಬೌಲಲ್ಲಿ ಚಿತ್ರಾನ್ನ ಗೊಜ್ಜನ್ನ. ಇವಾಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಗೊಜ್ಜು ಮಾಡಿದ್ದೀನಿ, ಜಾಸ್ತಿ ಇತ್ತು ಅಂತ ಎತ್ತಿಟ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಹಾಗೆ ಮಿಕ್ಸ್ ಮಾಡ್ಕೋಬೋದು. ಬಿಸಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಟೈಮ್ ನೀವೇ ಹೇಳ್ತೀರ ಚೆನ್ನಾಗಿದೆ ಅಂತ. ನಮ್ಮ ಮನೇಲಂತೂ ಒಂದೇ ಟೈಮ್ಗೆ ಖಾಲಿ ಆಗಿಬಿಡ್ತು. ಮತ್ತು ಮಧ್ಯಾಹ್ನಕ್ಕಾಗಲಿ ನೆಕ್ಸ್ಟ್ ಟೈಮ್ಗೆ ಉಳ್ಕೊಳ್ಳೇ ಇಲ್ಲ. ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.